ಅನ್ನುವಂತಹ ಆತಂಕ ನಮ್ಮನ್ನ ಕಾಡ್ತಾ ಇದೆ. ಇದಕ್ಕೆ ಹಲವು ಕಾರಣಗಳಿದೆ. ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಇಡೀ ರಾಜ್ಯದಲ್ಲಿ ಏನಾಗ್ತಾ ಇದೆ, ಕೇವಲ ಬೆಂಗಳೂರಿನ ಸಮಸ್ಯೆ ಮಾತ್ರ ಅಲ್ಲ ಇದು. ನೀರು ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಈಗ ಏನೆಲ್ಲ ತೊಂದರೆ ಆಗ್ತಾ ಇದೆ ನೋಡ್ತಾ ಹೋಗೋಣ. ಬೆಂಗಳೂರಿನ ಬೋರ್ವೆಲ್ ವಾಟರ್ ಸೇಫ್ ಅಲ್ವೇ ಅಲ್ಲ. ಬೋರ್ವೆಲ್ ನೀರನ್ನ ನೀವು ಬಳಸಿದ್ರೆ ಅದು ಸೇಫ್ ಅಲ್ಲ. ಹೆಂಗೆ? 800 ಅಡಿಗೂ ಆಳದ ಬೋರ್ವೆಲ್ ನೀರು ಅಪಾಯ ವೀಕ್ಷಕರೇ. 800 ಅಡಿ ದಾಟಿದ ಮೇಲೆ ಸಿಗುವಂತಹ ನೀರು ಅಪಾಯ. ಅದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಬೋರ್ವೆಲ್ ನೀರಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣಾಂಶ ಇರುತ್ತೆ. ಆ ಕಬ್ಬಿಣಾಂಶ ದೀರ್ಘಕಾಲದ ಬಳಕೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಲಾಂಗ್ ಟರ್ಮ್ ನಾವು ಆ ನೀರನ್ನು ಯೂಸ್ ಮಾಡ್ತಾ ಇದ್ರೆ, ಈ ಕಡೆ ಹೊಸಕೋಟೆ ಮುಂತಾದ ಕಡೆ ಆ ನೀರಿನಲ್ಲಿ ಫ್ಲೋರೈಡ್ ಪತ್ತೆ ಆಗ್ತಾ ಇದೆ. ಈ ನೀರು ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಎರಡಕ್ಕೂ ಯೋಗ್ಯ ಅಲ್ಲ. ಫ್ಲೋರೈಡ್ ಇರುವಂತ ನೀರು ಬಳಸಲೂಬಾರದು, ಅಡುಗೆಗಂತೂ ತಗೊಳ್ಳೇಬಾರದು. ಫ್ಲೋರೈಡ್ ನೀರು ಕುಡಿದ್ರೆ ಹಲ್ಲಿನ ಫ್ಲೋರೋಸಿಸ್ ಆಗುತ್ತೆ ವೀಕ್ಷಕರೇ. ಆ ಫ್ಲೋರೈಡ್ ಇರುವಂತ ನೀರನ್ನು ಕುಡಿದ್ರೆ ಹಲ್ಲುಗಳ ಮೇಲೆ ಬಿಳಿ ಚುಕ್ಕೆ, ಕಂದು ಬಣ್ಣದ ಕಲೆ ಮೂಡುತ್ತೆ. ಅಂತ ನೀರನ್ನ ಕುಡಿದ್ರೆ ಮೂಳೆ, ಕೀಲುಗಳ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ. ಇಂಥ ನೀರನ್ನ ನಾವು ಕುಡಿಯೋದಕ್ಕೆ ಆರಂಭ ಮಾಡಿದ್ರೆ, ಅಡುಗೆಗೆ ಬಳಸಿದ್ರೆ ಮೂಳೆಗಳ ನೋವು, ಬಿಗಿತ ಮತ್ತು ವಿರೂಪಗಳಿಗೆ ಕಾರಣ ಆಗುವಂತದ್ದು ಇದೇ ಫ್ಲೋರೋಸಿಸ್, ಇದೇ ಫ್ಲೋರೈಡ್ ಮಿಕ್ಸ್ ಆಗಿರುವಂತ ನೀರು. ಇನ್ನ ಬಹಳ ಆತಂಕದ ವಿಚಾರ, ಮಕ್ಕಳ ಬುದ್ಧಿಶಕ್ತಿಯ ಮೇಲೆಯೂ ಕೂಡ ಇಂಥ ನೀರು ಪರಿಣಾಮವನ್ನ ಬೀರುತ್ತೆ. ಬೆಂಗಳೂರಿನ ಬೋರ್ವೆಲ್ಗಳಲ್ಲಿ ವಿಷಕಾರಿ ಯುರೇನಿಯಂ ಪತ್ತೆ ಆಗ್ತಾ ಇದೆ. ಯುರೇನಿಯಂ ಯುಕ್ತ ನೀರು ಕುಡಿದ್ರೆ ಕಿಡ್ನಿ ಸಮಸ್ಯೆ ಆಗುತ್ತೆ, ಕ್ಯಾನ್ಸರ್ ಕೂಡ ಆಗುತ್ತೆ. ಈ ರೀತಿಯ ಪರಿಸ್ಥಿತಿ ಇದೆ. ಇದೀಗ ಈ ಫ್ಲೋರೈಡ್, ಯುರೇನಿಯಂ ಜೊತೆಗೆ ರೇಡಾನ್ ಅಂಶ ಕೂಡ ಪತ್ತೆ ಆಗ್ತಾ ಇದೆ. ವಿಷಕಾರಿ ಅಂಶಗಳೇ. ರೇಡಾನ್ ಅನ್ನುವಂಥದ್ದು ವಿಕಿರಣಶೀಲ ಅನಿಲದ ಅಂಶ. ಇದು ಭಾರಿ ಮಾರಕ. ಇಂಥದ್ದನ್ನ ನಾವು ಬಳಸಿದ್ರೆ, ಅಂದ್ರೆ ರೇಡಾನ್ ಮಿಶ್ರಿತ ನೀರನ್ನ ಕುಡಿದ್ರೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿದೆ. ನೋಡಿ, ನೀರಿನಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. 800 ಫೀಟ್ಗಿಂತ ಅಡಿಯಲ್ಲಿ ಸಿಗುವಂತ ನೀರು ಫ್ಲೋರೈಡ್, ಫ್ಲೋರೋಸಿಸ್, ರೇಡಾನ್, ಯುರೇನಿಯಂ ಇಂಥ ವಿಷಕಾರಿ ಅಂಶಗಳು ಪತ್ತೆ ಆಗ್ತಾ ಇರೋದು. ಅಂತ ನೀರನ್ನ ನಾವು ಸೇವಿಸಿ ನಮ್ಮ ಆರೋಗ್ಯ ಹಾಳು, ಇಂಥ ಮಾರಣಾಂತಿಕ ಕಾಯಿಲೆಗಳಿಗೆಲ್ಲ ಕಾರಣ ಆಗ್ತಾ ಇದೆ. ಕಾರಣ ಏನು ನೋಡಿ, ಈ ರೀತಿಯ ಪರಿಸ್ಥಿತಿ ಇದೆ. ಇನ್ನು ಈ ಅಂತರ್ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ವರ ರಾವ್, ಜಿಬಿಎ ಮುಖ್ಯ ಆಯುಕ್ತರು ಮಾತಾಡಿದ್ದಾರೆ. ಸದ್ಯಕ್ಕಿನ ಸಮಸ್ಯೆಗಳ ಬಗ್ಗೆ ಅವರ ಉತ್ತರ ಏನು, ಏನ್ ಮಾತಾಡಿದ್ದಾರೆ ಬನ್ನಿ ನೋಡಿ. ಬೋರ್ವೆಲ್ ಎಲ್ಲ ಸಹ ಬತ್ತಿ ಹೋಗ್ತಿದೆ ಸರ್. ಸುಮಾರು ಕಡೆ ನೀರಿಲ್ಲ, ಬೋರ್ವೆಲ್ ಅಲ್ಲಿ ನೀರು ಬರ್ತಿಲ್ಲ, ಬೋರ್ವೆಲ್ ಹಾಕಿದ್ರೆ ಸಹ ನೀರು ಬರ್ತಿಲ್ಲ ಸರ್. ಈಗ ವಾಟ್ ವಿ ನೋ ಇಸ್ ದಟ್ ಸಿಟಿದು ಡೀಟೇಲ್ ರಿವ್ಯೂ ಮಾಡುವಾಗ BWSSB ದೇ ಹ್ಯಾವ್ ಗಾಟ್ ಸಫಿಷಿಯಂಟ್ ವಾಟರ್ ಟು ಮೀಟ್ ದ ನೀಡ್ಸ್ ಆಫ್ ದ ಸಿಟಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಮತ್ತೆ ಅದರ ಆಧಾರದ ಮೇಲೆ ಮಾನ್ಯ ಇದರ ಬಗ್ಗೆ ಡೀಟೇಲ್ ಆಗಿ ಮುಖ್ಯಮಂತ್ರಿ ಅವರು ಮತ್ತೆ DCM ಅವರು ಸಹ ರಿವ್ಯೂ ಮಾಡಿಟ್ಟಿದ್ದಾರೆ. ಸರ್, ವೈಟ್ ಟಾಪಿಂಗ್ ಮಾಡ್ತಾರೆ, ಕೆಳಗಡೆ ಇಂಗು ಗುಂಡಿ ಮಾಡಿ ಅಂತ, ಭೂಮಿ ಒಳಗೆ ನೀರು ಹೋಗ್ತಿಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ ಸರ್, ಎಕ್ಸ್ಪರ್ಟ್ಗಳು ಅಂತ. ದ ಪ್ರಾಬ್ಲಮ್ ಇಸ್, ಒಂದು ಜಾಗದಲ್ಲಿ ನೀವು ರೋಡ್ ಮಾಡಿದ್ರೆ ಎನಿವೇ ನೀರು ಇಂಗ್ಲಿಗೆ ಚಾನ್ಸಸ್ ಇಲ್ಲ. ಸೊ ಇಟ್ ವಿಲ್ ಎನಿವೇ ಫ್ಲೋ. ಬಟ್ ದ ಪಾಯಿಂಟ್ ಇಸ್, ನಮಗೆ ಎಲ್ಲೆಲ್ಲಿ ನೀರು ಸಂಗ್ರಹಣೆ ಮಾಡ್ತೀವಿ ಅಲ್ಲಿ ನಾವು ಈಗ ಸ್ಪಾಂಜ್ ಏರಿಯಾಸ್ ಅಂತೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಫ್ಲಡ್ ನೀರು ಬಂದ್ರೆ ಅದು ಇಂಗ್ಲಿಕ್ಕೆ ಅಥವಾ ಹೋಲ್ಡ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ನಮ್ಮ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗ ಮಾಡಬಹುದೇ ಇಲ್ವೇ ಅಂತ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಒಂದು 2-3 ಡೆಮಾನ್ಸ್ಟ್ರೇಷನ್ ಲೊಕೇಶನ್ಸ್ ನಾವು ಈಗ ಕ್ರಮ ತಗೊಳ್ತೇವೆ ಶುರು ಮಾಡಲಿಕ್ಕೆ. ನಿರಂತರವಾಗಿ ಹಲವು ಕಡೆ ಕ್ಯಾಂಪೇನ್ ಮಾಡಿದೆ ಸರ್. ಎಲ್ಲಿ ನೀರು ಬರ್ತಿಲ್ಲ ಬೋರ್ವೆಲ್ ಅಲ್ಲಿ. ಬೋರ್ವೆಲ್ ಹಾಕಿದ್ರು ಸಹ 1300 ಅಡಿ ಹಾಕಿದ್ರು ಸಹ ನೀರು ಬರ್ತಿಲ್ಲ ಸರ್. ಸೊ ದಿಸ್ ಇಸ್ ಸಮಥಿಂಗ್ ವಿ ವಿಲ್ ಲುಕ್ ಅಟ್ ಇನ್ ಫ್ಯೂಚರ್. ವಾಟರ್ ಪರ್ಕೊಲೇಷನ್ ಮಾಡಲಿಕ್ಕೆ ವಾಟ್ ಫೆಸಿಲಿಟೀಸ್ ಕ್ಯಾನ್ ಬಿ ಡನ್. ಇಟ್ ವಿಲ್ ಡಿಪೆಂಡ್ ಆನ್ ದ ಲೊಕೇಶನ್ ಆಲ್ಸೋ. ಕೆಲವು ಜಾಗದಲ್ಲಿ ನಾವು ಖಂಡಿತ ನೀರು ವಾಟರ್ ಟೇಬಲ್ ಹೈ ಇದೆ, ಕೆಲವು ಜಾಗದಲ್ಲಿ ಅನ್ಕಂಟ್ರೋಲ್ಡ್ ಯುಟಿಲೈಸೇಷನ್ ಆಫ್ ಬೋರ್ವೆಲ್ ವಾಟರ್ ಫಾರ್ ಹೌಸಿಂಗ್ ಪರ್ಪಸಸ್ ಕೆಲವು ಜಾಗದಲ್ಲಿ ಇದ್ಬಿಟ್ರೆ ಖಂಡಿತ ಈ ಸಮಸ್ಯೆ ಬರ್ತದೆ. ಸರ್, ಈಗ ಸಭೆ ಇದ್ರ ಬಗ್ಗೆ ಮಾತಾಡಿದ್ರೆ ಜಲಮಂಡಳಿ ಜೊತೆ ಸರ್, ನಾವು ಜಲಮಂಡಳಿ ಜೊತೆ ಚರ್ಚೆ ಖಂಡಿತ ಮಾಡ್ತಾ ಇದ್ದೀವಿ. and we will discuss with them also. Thank you, sir. Yes, ಇದಿಷ್ಟು ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೋರ್ವೆಲ್ ಎಲ್ಲ ಸಹ ಬತ್ತಿ ಹೋಗ್ತಿದೆ ಸರ್. ಸುಮಾರು ಕಡೆ ನೀರಿಲ್ಲ, ಬೋರ್ವೆಲ್ ಅಲ್ಲಿ ನೀರು ಬರ್ತಿಲ್ಲ, ಬೋರ್ವೆಲ್ ಹಾಕಿದ್ರೆ ಸಹ ನೀರು ಬರ್ತಿಲ್ಲ ಸರ್. ಈಗ ವಾಟ್ ವಿ ನೋ ಇಸ್ ದಟ್ ಸಿಟಿದು ಡೀಟೇಲ್ ರಿವ್ಯೂ ಮಾಡುವಾಗ BWSSB ದೇ ಹ್ಯಾವ್ ಗಾಟ್ ಸಫಿಷಿಯಂಟ್ ವಾಟರ್ ಟು ಮೀಟ್ ದ ನೀಡ್ಸ್ ಆಫ್ ದ ಸಿಟಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ.
ಮತ್ತೆ ಅದರ ಆಧಾರದ ಮೇಲೆ ಫೈನ್, ಈಗಾಗಲೇ ಕಾಲ್ಸ್ ಶುರುವಾಗಿದೆ. ಜನರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಕರೆ ಮಾಡ್ತಾ ಇದ್ದಾರೆ. ಆದ್ಯತೆಯ ಮೇರೆಗೆ ನಾವು ಎಲ್ಲರ ಕರೆಗಳನ್ನ ಸ್ವೀಕರಿಸ್ತೀವಿ. ಮೊದಲೇದಾಗಿ ಹಾವೇರಿಯಿಂದ ಮೈಲಾರಪ್ಪ ಅಂತ ಕರೆ ಮಾಡಿದ್ದಾರೆ. ಮೈಲಾರಪ್ಪ ಅವರು ನಮಸ್ಕಾರ. ಮೈಲಾರಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಏನನ್ಸುತ್ತೆ ನಿಮಗೆ? ಅಂತರ್ಜಲ ಸುಧಾರಣೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡಕ್ ಅಲ್ರಿ, ಬೋರ್ವೆಲ್ ನೀರಿಲ್ಲ ಅಂತಿರಲ್ಲ. ಈ ರಾಜಕೀಯ ಒಂದು ಕೆರೆನ ಕಟ್ಟಿನ ತುಂಬಿಸಿದ್ರ ಒಂದು ಬೋರ್ ನೀರ್ ಹಾಕಿದ್ವಿ, ಬರೋಬರಿ ಎಲ್ಲಾ ಹಾರ್ಬೇಕತ್ರಿ. ನಮ್ ಮಗ್ಲಾಗ ಹಾರ್ಬೇಕತ್ ನೀರ ಸರ, ಅರ್ಧ ಹೋಗತ್ರಿ. ಇವ್ರು ರಾಜಕೀಯ ಸುದ್ದಿಲ್ಲ, ಕಾಂಗ್ರೆಸ್ ಬಿಜೆಪಿ ಸುದ್ದಿಲ್ಲ. ಬೊಮ್ಮಾಯಿ ಮಾಡಿದ್ರೆ ಎತ್ ನೀರಾವರಿ ಇಲ್ಲಿ ಹಾನಗಲ್ ತಾಲೂಕಿನಾಗ ಅವ್ನ ರಿಪೀಟ್ ಮಾಡಲ್ಲ ಮಾಡಿಲ್ರಿ ಸರ. ಮಾಡೋಲ್ರಿ ಬಿಡಲ್ಲ ಇವ್ರ. ಒಳ್ಳೇದ್ ಮಾಡ್ರಿ ಕಾಂಗ್ರೆಸ್ ಬಿಜೆಪಿ ಅನ್ನಕಂತಿಲ್ಲ ಸರ. ನಮ್ ಮಗ್ಲ ನೀರ್ ಹೋದ್ರೆ ನಾವು ಇಲ್ಲಿ ನೀರ್ ಇಲ್ರಿ, ಎಲ್ಲ ಒಣಗಿದಾವ ರೈತರು. ನಾವ 15 ರೂಪಾಯಿ ಕ್ವಿಂಟಲ್ ಮೆಣಸಿಕಾಯಿ 500 ರೂಪಾಯಿ ಪಗಾರ ಕೊಡ್ತೇವೆ. ಅಲ್ಲ ಬರೋಬ್ಬರಿ ಮೈಲಾರಪ್ಪ ಅವ್ರ, ಈಗ ನಿಮ್ ಮಗ್ಲ ನೀರ್ ಹಾದು ಹೋದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಏನ್ ಮಾಡ್ಬೇಕು? ನಿಮ್ಮ ಕರ್ತವ್ಯನು ಏನು, ನಿಮ್ ಜವಾಬ್ದಾರಿ ಏನು? ಆ ನೀರನ್ನ ರಕ್ಷಣೆ ಮಾಡ್ಕೊಳ್ಳೋಣ, ನಮ್ಮಿಂದಾನೇ ಸ್ಟಾರ್ಟ್ ಆಗ್ಲಪ್ಪ. ಕರೆಕ್ಟ್, ನೀವ್ ಹೇಳೋದು ನಾವು ಒಪ್ಕೋತೀನಿ. ಸರ್ಕಾರದವ್ರು ಕೆಲಸ ಮಾಡ್ಲೇಬೇಕು, ಸರ್ಕಾರದವ್ರ ಕರ್ತವ್ಯ ಅದು. ನಂದು ಕರ್ತವ್ಯ ಇದೆಯಲ್ಲ ಮೈಲಾರಪ್ಪ ಅವ್ರೆ, ನಾನು ರಕ್ಷಣೆ ಮಾಡ್ಬೇಕು. ಮಳೆ ನೀರನ್ನ ರಕ್ಷಣೆ ಮಾಡೋಣ. ತುಂಬಿಸ್ಬೇಕ್ರಿ ಸರ, ಆ ನೀರ್ ತುಂಬಿಸ್ಬೇಕು. ಆ ಮಣ್ಣು ತೆಗಲ್ಲ, 2-3 ಡ್ರಿಪ್ ತಗದ್ ಹೋಗದ್ರ ಅತ್ತಾಗ ಎಲ್ಲಿ ತುಂಬ್ತದ್ರಿ ಕೆರೆ ಅತ್ತ ಒತ್ಕೊಂತ ಬರ್ತಾರ. ಏನ್ ಮಾಡ್ಬೇಕ್ರಿ? ಅರ್ಥ ಆಯ್ತು. ಕೆರೆ ಹೂಳೆತ್ತಬೇಕು ಅಂತ ಹೇಳ್ತೀರಿ, ಕೆರೆಗಳನ್ನ ನೀರ್ ತುಂಬಿಸ್ಬೇಕು ಅಂತ ಹೇಳ್ತಾ ಇದೀರಿ. ಧನ್ಯವಾದ, ಬಹಳ ಉಪಯುಕ್ತವಾದ ಸಲಹೆಯನ್ನು ಕೊಟ್ಟಿದ್ದೀರಿ ಮೈಲಾರಪ್ಪ ಅವರೇ, ಧನ್ಯವಾದ. ಇನ್ನ ಮೈಸೂರಿಂದ ಸದಾಶಿವ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸದಾಶಿವ ಅವರೇ. ಸರ್ ನಮಸ್ತೆ. ಎಸ್ ಸರ್. ಇದೇನಾಗಿದೆ ಅಂದ್ರೆ ಎಲ್ಲಾದ್ರೂ ಜನಸಾಮಾನ್ಯರು ಕೈ ಜೋಡಿಸಿದ್ರೆ ಆಗುತ್ತೆ ಒಪ್ಪೋಣ. ಆದ್ರೆ ನಮ್ಮ ಜನನಾಯಕರು ಇದಾರಲ್ಲ ಸರ್, ಕರೆಕ್ಟ್, ಜನನಾಯಕರು ನಾವು ಜನಸೇವಕರನ್ನ ನಾವು ಆಯ್ಕೆ ಮಾಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಕಾರಣ ಏನು ಅಂದ್ರೆ ಈ ರಾಜಕಾರಣಿಗಳು ಮತ್ತೆ ಅವರ ಚೇಲಾಗಳು ಇರ್ತಕ್ಕಂಥ ಕೆರೆಗಳು ಕಟ್ಟೆಗಳು ಎಲ್ಲವನ್ನೂ ರಾಜಕಾಲುವೆ ಪ್ರತಿಯೊಂದನ್ನು ಇವರೇ ಹೇಳ್ಕೊಂಡ್ರೆ ನುಂಗ್ತಾ ಇದ್ದಾರೆ. ಎಲ್ಲ ನುಂಗಿ ನೀರ್ ಕುಡಿದ್ರೆ ಇಲ್ಲಿ ಅನುಭವಿಸ್ತಾ ಇರೋದು ಯಾರು ಸರ್? ಜನಸಾಮಾನ್ಯರು. ಜನಸಾಮಾನ್ಯರು ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಅವರು ಒಂದು 10 ಗುಂಟೆ ಜಮೀನ್ ಇದ್ರೆ ಅದ್ರಲ್ಲಿ ಅವ್ರ ಏನ್ ತಾನೇ ಮಾಡ್ಲಿಕ್ಕಾಗುತ್ತೆ, ಯಾವ ಗುಂಡಿ ಮಾಡ್ಲಿಕ್ಕಾಗುತ್ತೆ? ಹೋಗ್ಲಿ, 100ರಲ್ಲಿ 10 ಜನ ಮಾಡಿದ್ರು ಅದು ಪ್ರಯೋಜನ ಬರಲ್ಲ. ಪ್ರತಿಯೊಂದು ಏನಾಗಿ ಪ್ರತಿಯೊಂದನ್ನು ಸರ್, ಮುಖ್ಯವಾಗಿ ನಮ್ಗೆ ರಾಜಕಾರಣಿಗಳಂತಕ್ಕಂಥದ್ದು ಅವ್ರುಗಳು ಬೇಕಿಲ್ಲ ಸರ್. ನಮ್ಗೆ ಜನಸೇವಕರಾಗ್ತಕ್ಕಂತಹ ಜನಸೇವೆ ಮಾಡ್ತಕ್ಕಂತಹ ಜನ ಸೇವಕರು ಬೇಕು ಸರ್, ಜನ ನಾಯಕರು ಬೇಕು. ಕರೆಕ್ಟ್, ಜನಸೇವೆ ಮಾಡುವಂತವ್ರು ಬರ್ಲಿ ಅಂತ ಹೇಳ್ತಾ ಇದ್ರಿ. ಧನ್ಯವಾದ ಸದಾಶಿವ ಅವರೇ. ಇನ್ನ ಲೀಲಾ ಅಂತ ಫೋನ್ ಮಾಡಿದ್ದಾರೆ ಮಂಡ್ಯದಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನಂತೀರಿ ಮೇಡಮ್? ಅಂತರ್ಜಲ ಮಟ್ಟ ಜಾಸ್ತಿ ಆಗ್ಬೇಕು ಅಂದ್ರೆ ಸರ್ಕಾರ ಜವಾಬ್ದಾರಿ ಏನು, ನಮ್ ಜವಾಬ್ದಾರಿ ಏನು ಅನ್ನುವಂತ ಅಭಿಯಾನ ನಮ್ದು. ಏನ್ ಹೇಳ್ತೀರಿ ಸರ್? ಆಗೆಲ್ಲ ಬಾವಿಗಳಿತ್ತು, ಅವಾಗ ಚೆನ್ನಾಗಿ ನೀರೆಲ್ಲ ಶುದ್ಧವಾಗಿರ್ತಿತ್ತು. ಜನಗಳಿಗೂ ಏನು ತೊಂದರೆ ಆಗ್ತಿರ್ಲಿಲ್ಲ, ಮತ್ತೆ ಎಳಿತಿದ್ರು, ಸೇರ್ತಿದ್ರು, ವ್ಯಾಯಾಮನು ಆಗೋದು. ಜೊತೆಗೆ ಈಗ ಎಲ್ಲಾ ಕಡೆನೂ ಬೋರ್ವೆಲ್ಲು ಅಂತ ತೆಗ್ಸಿ ಆ ಒಳಗಡೆನೆ ಎಲ್ಲ ಕೆಮಿಕಲ್ ಆಗ್ಬಿಟ್ಟು ಇರುವಂಗ್ ಕಾಣಿಸ್ತದೆ. ಆದ್ರಿಂದ ಆದಷ್ಟು ಬೋರ್ ತೆಗ್ದು ನಿಲ್ಸ್ಲೇಬೇಕು. ಈಗ 10 ವರ್ಷದಲ್ಲಿ ನಿಲ್ಲಿಸ್ತೀವಿ ಅಂತಿದ್ರು, ನಿಲ್ಸಿಲ್ಲ. ಈಗ ನಿಲ್ಲಿಸ್ತೀವಿ ಅಂದ್ರೆ ಇನ್ನೂ ಜಾಸ್ತಿನೇ ತೊಂದರೆ ಆಗುತ್ತೆ ಸರ್. ಆದ್ರಿಂದ ಈ ಕಾಯಿಲೆಗಳು ಕೆಮಿಕಲ್ ಇಂದಾನೆ ಬರೋದಲ್ವ ಸರ್. ಆದ್ರಿಂದ ಆದಷ್ಟು ಬೋರ್ಗಳು ನಿಲ್ಲಿಸ್ಬೇಕು, ತೆಗೀದ ಅಂತರ್ಜಲದ ಈಗ ಮಳೆ ನೀರು ತೊಟ್ಟಿ ತರ ಮಾಡಿ ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಕಾಲುವೆ ನೀರು ಬಿಟ್ಟಾಗ ಅದನ್ನ ಶೇಖರಣೆ ಮಾಡ್ಕೋಬೇಕು. ಮತ್ತೆ ಹಳೆ ಕಾಲ ತರ ಬಾವಿಗಳ ಶೇಖರಣೆ ಮಾಡಿದ್ರೆ ಇದು ಮುಂದಕ್ಕೆ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಇದರಿಂದನೇ ಜನ ಅರ್ಧ ಸಾಯ್ತಾರ. ಅದನ್ನು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದ ಲೀಲಾ ರಾಮೇಗೌಡ್ರೆ. ಉಪಯುಕ್ತ ಸಲಹೆಯನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀರಿ. ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ.